ಮನುಷ್ಯನ ಟೈಮ್ ಕೆಟ್ಟಾಗ ಹಗ್ಗನು ಹಾವಾಗಿ ಕಚ್ಚುತ್ತಂತೆ. ಅಂಥ ವೀರಾದಿ ವೀರ ಪಾಂಡವರು ವನವಾಸ ಅಜ್ಞಾತವಾಸ ಅನುಭವಿಸ್ಲಿಲ್ವ? ನಳ ಮಹಾರಾಜ ಬೇರೆಯವ್ರ ಮಂದಿ ಅಡುಗೆ ಕೆಲಸ ಮಾಡ್ಕೊಂಡಿದ್ನಂತೆ. ಹಾಗೆ ನನ್ನ ಟೈಮು ಈಗ ಕೆಟ್ಟಿದೆ. ಜೊತೆಗೆ ಆ ರಾಜಲಕ್ಷ್ಮಿ ಕೃಪಾ ಕಟಾಕ್ಷ ಎಷ್ಟು ದಿವಸದಿಂದ ಕಾಯ್ತಾ ಇದ್ಲೋ ಏನೋ ನನ್ನನ್ನು ಹೀಗೆ ಆಟ ಆಡಿಸ್ಬೇಕು ಅಂತ. ಪೊಲೀಸ್ನವ್ರ ಹೆಸರು ಹೇಳಿ ಅವಳನ್ನ ಹೆದರ್ಸಕ್ ನೋಡಿದೆ. ಹೆದರ್ಕೊಂಡಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಕ್ರಿಮಿನಲ್ ಮೈಂಡು ಏನು ಯೋಚನೆ ಮಾಡಿದ್ಲೋ ಏನೋ. ನಾನಿರೋ ಜಾಗನ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ಲು, ನಾನು ಸಿಕ್ಕಾಕೊಳ್ಳಿ ಅಂತ. ಅನಂತು, ಆ ರಾಜನೇ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದಾಳೆ ಅಂತ ಹೇಗೆ ಹೇಳ್ತೀಯಾ? ಅಂದ್ರೆ ರಾಜಿ ಕೆಲಸ ಮಾಡಿಲ್ಲ ಅಂತೀಯ? ಹಾಗಾದ್ರೆ ನೀನು ಇನ್ಫಾರ್ಮ್ ಮಾಡಿದ್ಯಾ ಶುಭ? ಏನು ಅಂತ ಮಾತಾಡ್ತೀಯ ಅನಂತು ನೀನು? ಇನ್ನೇನು ಮತ್ತೆ, ನೀನು ಇನ್ಫಾರ್ಮ್ ಮಾಡಿಲ್ಲ ಅಂದಮೇಲೆ ಈ ಕೆಲಸನ ರಾಜ ಅಲ್ದಿರ ಇನ್ಯಾರು ಮಾಡ್ತಾರೆ ಹೇಳು? ಅನಂತು, ನೀನ್ ಸಿಗಾಕೊಂಡ್ರೆ ನಾನು ಸಿಗಾಕೊಂತೀನಿ. ನೀನ್ ಯಾಕೆ ಅವಳು ಡೀಲ್ಗೆ ಒಪ್ಕೊಂಡೆ? ನೀನು ಒಪ್ಕೋಬಾರ್ದಾಗಿತ್ತು. ಒಪ್ಕೋಬಾರ್ದಿತ್ತು, ಆದ್ರೆ ಏನು ಮಾಡಲಿ ಶುಭ? ಜೈಲಲ್ಲಿದ್ದ ನನ್ನನ್ನು ಆ ರಾಜಿ ಬಿಡಿಸಿದ್ಲು. ಆ ಋಣ ತೀರ್ಸೋದಕ್ಕೆ ಒಪ್ಕೊಂಡೆ. ಅವಳ ಬುದ್ಧಿ ಏನು ಅಂತ ಗೊತ್ತಿದ್ದು ಒಪ್ಕೊಂಡೆ. ಹತ್ತಿದ ಏಣಿನ ಕಾಲಿಂದ ಒದಿಯೋಳವಳು ಅಂತ ಗೊತ್ತಿದ್ದು ಅವಳ ಜೊತೆ ಕೈ ಜೋಡಿಸ್ದೆ. ಆ ಕೈನೇ ಕತ್ತರ್ಸಕ್ ನೋಡ್ತಾ ಇದ್ದಾಳು ಅವಳು. ಬಿಡಲ್ಲ ಅವಳನ್ನ, ನಾನು ಸುಮ್ಮನೆ ಬಿಡಲ್ಲ. ಆ ರಾಜಿ ತಲೆನೇ ಇಷ್ಟು ಕೆಲಸ ಮಾಡಬೇಕಾದ್ರೆ ಇನ್ನು ಈ ಅನಂತು ತಲೆ ಹೇಗೆಲ್ಲ ಯೋಚನೆ ಮಾಡ್ಬೋದು ನೋಡ್ತಾ ಇರು ಶುಭ. ಆ ರಾಜಿ ತಾನು ತೋಡಿರೋ ಹಳ್ಳಕ್ಕೆ ತಾನೇ ಬೀಳಬೇಕು. ಅವಳ ತಲೆ ಮೇಲೆ ಅವಳೇ ಮಣ್ಣು ಹಾಳ್ಕೋಬೇಕು. ಹಾಗೆ ಮಾಡ್ತೀನಿ ನಾನು. ಸರಿ, ನೀನು ನಿನ್ನೆಯಿಂದ ಏನೂ ತಿಂದಿಲ್ಲ ಅನ್ಸುತ್ತೆ. ಮೊದಲು ಹೊಟ್ಟೆಗೆ ಏನಾದ್ರು ತಿನ್ನು, ತಗೋ. ಥ್ಯಾಂಕ್ಸ್. ಹೊಟ್ಟೆಗೆ ಬಿದ್ದರೆ ತಲೆನೂ ಚೆನ್ನಾಗಿ ಕೆಲಸ ಮಾಡತ್ತೆ. ಅಂಜು, ಅಂಜು, ಅಂಜು,
ಅಂಜು 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 ಏನಮ್ಮ ಯಾರು ಬೇಕಾಗಿತ್ತು? ಆಂಟಿ, ಈ ಮನೆಯವ್ರು ಎಲ್ಲೋಗಿದ್ದಾರೆ? ನೀನು ಯಾರಮ್ಮ? ಅಂಜು ಅಂತ ಇದ್ದಾಳಲ್ಲ, ನಾನು ಅವ್ರ ತಂಗಿ ಆಂಟಿ. ಓ, ಅಂಜು ತಂಗಿನಾ? ಹೌದು ಆಂಟಿ. ಏನಮ್ಮ, ನಿಮ್ಮ ಮನೆಯವ್ರಿಗೆ ಸ್ವಲ್ಪ ಜವಾಬ್ದಾರಿ ಬೇಡವೇನಮ್ಮ? ಯಾಕಂಟಿ, ಏನಾಯ್ತು? ಮದುವೆ ಮಾಡಿ ಕೊಟ್ಬಿಟ್ರೆ ಸಾಕಾ? ಬಂದೊಂದ್ಸಲಿ ನೋಡ್ಕೊಂಡು ಹೋಗ್ಬಾರ್ದಾ? ಅದು ಆಂಟಿ, ಬರಬೇಕು ಅಂತಲೇ ಇದ್ವಿ. ಆದರೆ ನಮ್ಮ ಮನೆಯವ್ರಿಗೂ ಇವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ವಾ, ನಿಮಗೆ ಗೊತ್ತಲ್ವಾ ಆಂಟಿ, ಅದರಿಂದ ಬರೋಕ್ಕಾಗಿಲ್ಲ ಆಂಟಿ. ನಿಮ್ಮ ಅಕ್ಕ ಮೊದ್ಲಿದ್ದಂಗೆ ಇಲ್ಲ ಕಣಮ್ಮ, ಮನೆಯಿಂದ ಆಚೆನೆ ಬರಲ್ಲ ಅಂತಾಳೆ. ಒಳಗಡೆಯಿಂದ ಏನೇನೋ ಕೂಗಾಡ ಸೌಂಡ್ ಎಲ್ಲ ಕೇಳಿಸುತ್ತೆ. ಅವ್ರ ಅತ್ತೆನ ಕೇಳಿದ್ರೆ ನಿಮ್ಗೆ ಯಾಕೆ ಅದೆಲ್ಲ ಅಂತ ನಮ್ಮನ್ನೇ ಬೈದು ಕಳಿಸ್ತಾರೆ. ಅದೇನು ಹೊಡಿತಾರೋ ಬಡಿತಾರೋ ಒಂದೂ ಗೊತ್ತಾಗಲ್ಲ. ನಾವು ಜಾಸ್ತಿ ಕೇಳಕ್ಕಾಗಲ್ಲ ಕಣಮ್ಮ, ನೀವು ಬಂದು ಕೇಳಬೇಕಲ್ಲ. ಏನು, ಯಾವಾಗಲೂ ಕೂಕೋತಾ ಇರ್ತಾಳ? ಹೂನಮ್ಮ, ಅವಾಗವಾಗ ಕೂಕತ್ತಾ ಇರ್ತಾಳೆ, ಅದೇನು ಅಂತಾನೆ ಗೊತ್ತಿಲ್ಲಮ್ಮ. ಅಮ್ಮೋರೆ, ಬಟ್ಟೆ ಎಲ್ಲ ಒಗ್ದಿದ್ದೀನಿ, ನಾನಿನ್ನು ಬರ್ತೀನಿ. ಸರಿ. ಸಾವಿತ್ರಮ್ಮ, ಏನಮ್ಮೋರೆ? ನೀವು ಅಂಜು ಮನೇಲಿ ಕೆಲಸ ಮಾಡ್ತಾ ಇದ್ರಿ ತಾನೇ? ಹೌದಮ್ಮೋರೆ. ಈಗ ಬಿಟ್ಬಿಟ್ರಾ? ಇದಕ್ಕಿದ್ದಂಗೆ ಕೆಲಸ ಬಿಟ್ಬಿಟ್ರು. ಇದಕ್ಕಿದ್ದಂಗೆ ಕೆಲಸದಿಂದ ಬೇಡ ಅಂತ ತೆಗೆದ್ಬಿಟ್ರಾ? ಯಾಕಂತೆ? ಏನೋ ಗೊತ್ತಿಲ್ಲ ಅಮ್ಮೋರೆ, ನಮ್ಗೆ ಹಾಕ್ಬೇಕು ಅವ್ರ ಮನೆ ವಿಷಯ. ಅಂಜು ಹೇಗಿದ್ದಾಳೆ? ಗಂಡಂಗೂ ಅವಳಿಗೂ ಅಷ್ಟಕ್ಕಷ್ಟೇ ಕಣಮ್ಮ, ಯಾವಾಗಲೂ ಜಗಳ. ಒಂದ್ಸಲಿ ಕೆನ್ನೆಗೂ ಹೊಡೆದಿದ್ನಂತೆ. ಕೆನ್ನೆಗೆ ಹೊಡೆದಿದ್ದಾನ? ಕುಡಿದ್ಗ್ಯಾಂದಲ್ಲಿ ಹೊಡೆದ್ನಂತೆ. ಅಮ್ಮ ಮಗ ಜೊತೆಲೇ ಕೂತ್ಕೊಂಡು ಕುಡಿತಾ ಇದ್ರು, ದಿನಾ ಪಾರ್ಟಿ. ರಾಜಕೀಯದವರು ರೌಡಿಗಳು ಎಲ್ಲರೂ ಬರ್ತಿದ್ರು. ಅವ್ರು ಕುಡ್ದಿದ್ದು ತಿಂದಿದ್ದು ಬಳದ್ ಸಾಕಾಗೋಗ್ತಿತ್ತು. ಶುಭ, ಇನ್ನು ನಾನು ಇಲ್ಲಿರೋದು ಸೇಫ್ ಅಲ್ಲ. ಪೊಲೀಸ್ನವರು ಮತ್ತೆ ಬರ್ಬೋದು. ನಾನು ಮೊದಲು ಈ ಜಾಗ ಬದಲಾಯಿಸ್ಬೇಕು. ನಿನಗೆ ಗೊತ್ತಿರೋ ಯಾವ್ದಾದ್ರು ಸೇಫ್ ಆಗಿರೋ ಪ್ಲೇಸಿಗೆ ನನ್ನನ್ನು ಕರ್ಕೊಂಡು ಹೋಗು ಪ್ಲೀಸ್. ನಿನ್ನ ಋಣ ನಾನು ತೀರಿಸ್ತೀನಿ. ಅನಂತು, ಏನು ಮಾತಾಡ್ತಿದ್ಯಾ ನೀನು? ಈಗಲೇ ನಮ್ಮ ಮನೆಗೆ ಶಿಫ್ಟ್ ಆಗೋಣ. ನಮ್ಮ ಮನೇಲಿ ಎಲ್ಲ ಥರ ಫೆಸಿಲಿಟೀಸು ಇದೆ. ನಿನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಐ ಪ್ರಾಮಿಸ್ ಯು. ಇಸ್ ಇಟ್ ಓಕೆ? ಥ್ಯಾಂಕ್ ಯು ಸೋ ಮಚ್ ಶುಭ. ಮಹಾರಾಜನ್ ತರ ಮೆರಿತಾ ಇದ್ದೆ, ನನ್ನನ್ನು ಈಗ ತಂದ್ಬಿಟ್ಟಿಯಲ್ಲೋ.